ಹೊನ್ನಾವರ ಪಟ್ಟಣದ ಸೆಂಟ್ ಥಾಮಸ್ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳು 6ನೇ ತರಗತಿಯ ನಂತರದ ಶೈಕ್ಷಣಿಕ ತರಗತಿಯನ್ನು ಮಾರ್ತೋಮಾ ಶಾಲೆಯಲ್ಲಿ ಮುಂದುವರಿಸಬೇಕು ಎನ್ನುವ ವಿಷಯಕ್ಕೆ ಸಂಬಂಧಿಸಿದಂತೆ ಪಾಲಕರು ಮತ್ತು ಮಾರ್ತೋಮಾ ಸಂಸ್ಥೆಯ ಆಡಳಿತ ಮಂಡಳಿ ನಡುವೆ ಇಂದು ಕೂಡ ವಾಗ್ವಾದ ನಡೆಯಿತು. ಹೊನ್ನಾವರ ಪಟ್ಟಣದ ಸೆಂಟ್ ಥಾಮಸ್ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳು 6ನೇ ತರಗತಿಯ ನಂತರದ ಶೈಕ್ಷಣಿಕ ತರಗತಿಯನ್ನು ಮಾರ್ತೋಮಾ ಶಾಲೆಯಲ್ಲಿ ಮುಂದುವರೆಸಬೇಕು ಎನ್ನುವ ವಿಷಯಕ್ಕೆ ಸಂಬಂಧಿಸಿದಂತೆ ಪಾಲಕರು ಮತ್ತು ಮಾರ್ತೋಮಾ ಸಂಸ್ಥೆಯ ಆಡಳಿತ ಮಂಡಳಿ ನಡುವೆ ಇಂದು ಕೂಡ ವಾಗ್ವಾದ ನಡೆಯಿತು. ಅದು ನಮ್ಗೆ ಮರ್ತೋಗ್ತದೆ. ಯಾಕಂತಂದ್ರೆ ಅವ್ರು ಇಷ್ಟು ಉದ್ದ ಮಾತಾಡ್ತಾರೆ, ಯಾವ ಪಾರ್ಟ್ಸ್ ಅಂತ ಹೇಳಿದ್ರು ನಾವು ಲಾಸ್ಟ್ ಮೂಮೆಂಟ್ ಅಲ್ಲಿ ಈ ಸಭೆಯಲ್ಲಿ ಏನಂತೇಳಿ ಫೈನಲ್ ಡಿಸಿಷನ್ ಆಗಬೇಕು. ಮತ್ತೆ ನಾಳೆ ಸಭೆ ಹಿಡಿದು ಮತ್ತೆ ನೀವು CM ಹತ್ರ ಹೋಗೋದು, PM ಹತ್ರ ಹೋಗೋದು ಅದೆಲ್ಲ ಅವಶ್ಯಕತೆ ಇಲ್ಲ. ಈ ಪೋಸ್ಟ್ನಲ್ಲೇ ಫೈನಲ್ ಆಗಬೇಕು. ಈಗ ಎರಡು ಪ್ರಶ್ನೆಗಳು ಶ್ರೀಕಾಂತ್ ಸರ್ ಕೇಳಿದ್ದಾರೆ. ಅದು ಎರಡು ಡಾಕ್ಯುಮೆಂಟ್ಸ್ ಹೇಳಿದ್ದಾರೆ. ಆ ಎರಡು ಡಾಕ್ಯುಮೆಂಟ್ಸ್ ಈಗ ತೋರಿಸಲಾಗ್ತದೆ. ಶ್ರೀಕಾಂತ್ ಅವರಿಗೆ ಈಗ ತೋರಿಸಲಾಗ್ತದೆ. ಈಗ ಅಷ್ಟು ತೋರಿಸಲಾಗ್ತದೆ. ಬಾಕಿ ಪೈಸಾ ಮಾಡ್ಕೊಂಡು ನೀವು ಯಾರು ಪ್ರಶ್ನೆ ಕೇಳಿದ್ದೀರಾ? ಮೊದಲನೇ ಪ್ರಶ್ನೆ ಮಾನ್ಯವಾಗಿದ್ದು 1ರಿಂದ 10ನೇ ತರಗತಿವರೆಗೆ ಅಂತ ನೀವು ಬೋರ್ಡ್ ಹಾಕಿದ್ದೀರಿ ಮೊದಲು. ಈಗ ಯಾಕೆ 1ರಿಂದ 5ಕ್ಕೆ ನೀವು ನಿಲ್ಲಿಸ್ತಾ ಇದ್ದೀರಿ? ಮತ್ತೆ ಬೋರ್ಡ್ ತೆಗಿಲಿಕ್ಕೆ ಕಾರಣ ಏನು? ಅದು ಶೋ ಮಾಡೋ ಟೈಮ್ ಶೋ ಮಾಡ್ತೀವಿ. ನೀವು ಒಪ್ಪಿಲ್ಲ ನೋಡಿ, ಅದಾಗುದಿಲ್ಲ. ನಾವೀಗ ತೋರಿಸಬೇಕಲ್ಲ, ಒಂದು ನಿಮಿಷ ನಿಮ್ಮ ಇದ್ರಲ್ಲೇ ಹೋಗ್ತೀವಿ ಸರ್. ನೀವೀಗ ಮಾಹಿತಿ ಮಾತಾಡೋದು ಎಜುಕೇಶನ್ ಮಿನಿಸ್ಟರ್ ಮಾತಾಡ್ತಿದ್ದೀವಿ. ಅದಕ್ಕೆ ನಾವೇನಾದ್ರು ಕ್ವಶನ್ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡೋದು ನೀವೇ. ಒಂದು ನಿಮಿಷ, ನೀವು ತಗೊಂಡೋಗಿ ಮಾಹಿತಿ ನೀವೊಂದು ಮಾತಾಡೋದು ಕ್ಲಾರಿಫಿಕೇಶನ್ ಅವ್ರು ಮಾಡೋದು, ಅದು ನಿಮ್ಮ ಮಾತಿಗೆ ಅವ್ರು ಮೆನ್ಷನ್ ಮಾಡೋದು, ಇದು ಸರಿ ಕಾಣೋದಿಲ್ಲ. ನೀವು ಮಾತಾಡ್ತಾರೆ, ನೀವು ಕ್ಲಾರಿಫಿಕೇಶನ್ ಮಾಡಿ. ಎಸ್, ನಮ್ಮ ತಾತ್ಪರ್ಯ ಆಶೆ ಈ ಶಾಲೆ ಪ್ರಾರಂಭವಾಗುವ ಬಗ್ಗೆ ಕೂಡ ಅವಾಗ ಮಾತನಾಡಬೇಕು. ಈ ಶಾಲೆ ಪ್ರಾರಂಭವಾಗುವ ಇಲ್ಲಿಯ ಪಾಸ್ ಸ್ಟೂಡೆಂಟ್ಸ್ ನನ್ನ ಮನೆಗೆ ಸರ್ ಮತ್ತು ಆ ಟೈಮಲ್ಲಿ ಇರುವ ಮ್ಯಾನೇಜರ್ ಮನೆಗೆ ರಿಕ್ವೆಸ್ಟ್ ಮಾಡಿದ್ರು, ಸರ್ ಸೆಂಟ್ ಥಾಮಸ್ ಶಾಲೆಯಲ್ಲಿ ಒಂದು ಫೈರ್ ಲ್ಯಾಬ್ ಇಂಗ್ಲೀಷ್ ಮೀಡಿಯಂ ಮಾಡಬೇಕು, ದುರ್ಗಾಗಿರಿಯಲ್ಲಿ ಎಜುಕೇಶನ್ ಅನುಕೂಲವಾಗುತ್ತೆ, ಅದನ್ನ ಫೀಸು ಇದು ರೆಕಾರ್ಡ್ ಮಾಡಿಕೊಳ್ಳಿ ಸರ್. ನೀವು ಯಾರು ರೆಕಾರ್ಡ್ ಮಾಡಲಿಕ್ಕೆ ಯಾಕಂದ್ರೆ ಅವರ ಫೀಸ್ ನಾವು ಕೊಡ್ತೇವೆ, ನಾವು ಕೊಡ್ತೇವೆ, ನಾವು ಬಸ್. ಸೆಂಟ್ ಥಾಮಸ್ ಶಾಲೆಗೆ ಉತ್ತಮ ಹೆಸರಿದೆ. ಈ ಶಾಲೆಗೆ ನಮ್ಮ ಮಕ್ಕಳನ್ನು ಸೇರಿಸುವಾಗ 10ನೇ ತರಗತಿಯವರೆಗೆ ಅಧ್ಯಯನ ಮಾಡಲು ಅವಕಾಶವಿದೆ ಎಂದಿದ್ದರು. ಆದ್ರೀಗ ಏಕಾಏಕಿ 6ರಿಂದ ಮಾರ್ತೋಮಾ ಶಾಲೆಗೆ ಸೇರಿಸಿ ಎಂದು ಹೇಳುತ್ತಿರುವುದು ಪಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಇಲ್ಲಿ ಬಡವರ ಮಕ್ಕಳೇ ಓದುತ್ತಿದ್ದು ಮಾರ್ತೋಮಾ ಶಾಲೆಗೆ ಸೇರಿಸಿದರೆ ಸ್ಕೂಲ್ ಫೀಸ್ ತುಂಬುವುದೇ ನಮಗೆ ಕಷ್ಟವಾಗುತ್ತದೆ. ಆಟೋ ಖರ್ಚು ಸೇರಿದಂತೆ ಈ ಭಾಗದ ಮಕ್ಕಳಿಗೂ ಕೂಡ ಶಾಲೆ ದೂರವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಪಾಲಕರು ಇಲ್ಲಿಯೇ 10ನೇ ತರಗತಿಯವರೆಗೆ ಶಾಲೆ ಮುಂದುವರೆಸುವಂತೆ ಆಡಳಿತ ಮಂಡಳಿಯವರಿಗೆ ಒತ್ತಾಯ ಮಾಡಿದರು.
ಅಂದರೆ ನಾನು ತಪ್ಪಾಗಿ ಕೊಟ್ಟ ಸಾಲರಿ, ನೀವು ಕೊಟ್ಟ ಫೀಸು, ಅದನ್ನ ಡಿಫರೆನ್ಸು 11 lakhs ಇವತ್ತಿನ ನಷ್ಟ. ಈಗ ಹಾಗಿದ್ರೆ ಯಾರು ಈ ಶಾಲೆ ನಡೆಸ್ತಾರೆ? ಹಾಸ್ಪಿಟಲ್ಸ್ ನಡೆಸ್ತಾರ, ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಇಯರ್ ಹೈ ಸ್ಕೂಲ್ 6 to 8 ಪರ್ಮಿಷನ್ ಸಿಕ್ಕಿದರೆ ಈಗ 13 ಮಕ್ಕಳು ಇಟ್ಕೊಟ್ಟು ನಾವು ಮಾಡಿದರೆ 22 lakh 25 lakhs ಪರ್ ಇಯರ್ ನಮ್ಗೆ ಬೇಕು. ಅದು ಯಾರು ಕೊಡ್ತಾರೆ? ಅದು ಮಿನಿಮಮ್. ಅಂದರೆ ಮಕ್ಕಳು 4-5 ಟೀಚರ್ಸ್ ಅಪಾಯಿಂಟ್ಮೆಂಟ್ ಮಾಡಬೇಕು, ಲ್ಯಾಬ್ ಬೇಕು, ಫಿಸಿಕಲ್ ಎಜುಕೇಶನ್ ಟೀಚರ್ ಬೇಕು. ಇದು ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಾದರೆ ಇಲ್ಲಿ ರಿಸರ್ವ್ಸಿಗಳು ಯಾರಿಗಾಗಬೇಕು? ಅಲ್ಲ ಸರ್, ಅದು ಪ್ರಾಬ್ಲಮ್ ಆಗುತ್ತೆ ಸರ್. ಈಗ ನಾವು ಸೇರಿಸ್ಬೇಕಾದ್ರೆ ನಿಮ್ಗೆ ಎಷ್ಟು ಮ್ಯಾನೇಜ್ ಎಷ್ಟು ಖರ್ಚಾಗುತ್ತೆ ಏನಾಗುತ್ತೆ ನಾವು ಸ್ವಲ್ಪ ರೇಟ್ ಕಮ್ಮಿ ಇದೆ ನನಗೆ ಹತ್ತಿರದಿಂದ ಹಾಕಿರೋಲ್ವಾ, ಇವಾಗ ಬಂದ್ಬಿಟ್ಟು ನಮ್ಗೆ ನಡೆಸ್ಲಿಕ್ಕೆ ಲಾಸ್ ಅದು ಇವ್ರು ತುಂಬಿಸ್ಕೊಳ್ಳಿ. ಲಾಸ್ ಅಲ್ಲ, ಲಾಸ್ ಆಗೋದ್ರಿಂದ ಮಾತ್ರವಲ್ಲ ನಿಲ್ಲಿಸೋದು. ನಮಗೊಂದು ಕ್ಲಾಸ್ ಬೇಕಾದ ಬಯಲು ಇದೆ. ಡಿಒ ಆಫೀಸ್ನಿಂದ ಡಿಒ ಬರೋದಿಲ್ಲ, ಅವರಿಗೆ ಲೋನ್ ಮಾಡಬೇಕು. ನೀವು ಅವರಿಗೆ ಲೋನ್ ಮಾಡಿದಾಗ ಅವರಿಗೆ ಬರೋದಿಲ್ಲ. ಆದರೆ ನಮ್ಮ ಈ ಪ್ರಪೋಸಲ್ ರಿಜೆಕ್ಟ್ ಆಗಿ ಬಂದಿರೋದು ಅಕ್ಟೋಬರಕ್ಕೇನೋ ಬಂದಿದೆ. ನಾವು ಇದೇ ಈಗ ಬಿಒರವರಿಗೆ ಕೊಟ್ಟದ್ದಕ್ಕೆ ನಾವು ರಿಪ್ಲೈ ಬಂದಿದ್ದೇವೆ. ಅವರು ಅನಧಿಕೃತ ಶಾಲೆ ಶುರು ಮಾಡಿದ್ದಾರೆ ಅಂತ ಬರ್ತಿದ್ದಾರಲ್ಲ, ನಮಗೆ ನೋಟಿಸ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ನಾವು ರಿಪ್ಲೈ ಬಂದಿದ್ದ ಹಾಗೆಯೇ ನಾವು 6ನೇ ತರಗತಿಗೆ ಅನುಮೋದನೆ ಸಿಗಬಹುದೆಂಬಂತಹ ನಿರೀಕ್ಷೆಯಿಂದ 6ನೇ ತರಗತಿಯನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಅದು ನಮ್ಗೆ ಗೊತ್ತಿದೆ 6ನೇ ತರಗತಿಯಲ್ಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅನಧಿಕೃತ ಆಗ್ತದೆ ಅಂತ ಗೊತ್ತಿದೆ. ಆದರೆ ನೀವು ಮಾತಾಡಿ ಬಿಡ್ತೀರಾ ಅಥವಾ ನಾವು ಮಾಡ್ತೀವಿ? ಬೆಂಗಳೂರಿಗೆ ಹೋಗಿದ್ದೆ ಮೀಟಿಂಗ್ ಲಾಸ್ಟಿಗೆ. ಇನ್ನು ಸಿಗಲಿಲ್ಲ, ಕೊಡೋದಿಲ್ಲ, ಆಗೋದಿಲ್ಲ ಅಂತ ಹೇಳಿದ್ರು. ನೆಕ್ಸ್ಟ್ ಆಗೋದು ಅಂತ ಹೇಳಿದಾಗ ನೀವು ಓರಲ್ ಆಗಿ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಉಂಟಲ್ಲ ಅದೇ ಮಾಡ್ಕೊಳ್ಳಿ ಅಂತ ನಮ್ಮ ಕ್ರಿಸ್ಟಿಯನ್ ಪ್ಯಾರಿಸ್ಗೆ ಪಾಲಕರು ಕೇಳಿದ ನ್ಯಾಯಯುತ ಪ್ರಶ್ನೆಗಳಿಗೆ ಶಾಲಾ ಆಡಳಿತ ಮಂಡಳಿ ಉತ್ತರಿಸಲಾಗದೆ ತಡಬಡಾಯಿಸಿತು. ಈ ಶಾಲೆಗೆ ಮಕ್ಕಳನ್ನು ಕಳಿಸುವ ಪ್ರತಿಯೊಬ್ಬ ಪೋಷಕರಿಗೂ ಹೆಮ್ಮೆ ಇದೆ. ಯಾಕಂದ್ರೆ ಇದು ಉತ್ತಮ ಸಂಸ್ಥೆ, ಒಳ್ಳೆಯ ಶಿಕ್ಷಣ ನೀಡ್ತಾರೆ. ನಮಗೆ ಸೆಂಟ್ ಥಾಮಸ್ ಶಾಲೆಯ ಮೇಲೆ ಅಭಿಮಾನವಿದೆ. ನಾವು ಇಷ್ಟು ಅಭಿಮಾನ ಕಳಕಳಿ ಹೊಂದಿದ್ದರೂ ನೀವು ಈ ರೀತಿಯಾದ ನಿರ್ಧಾರ ಕೈಗೊಳ್ಳುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಈ ಪ್ರಶ್ನೆಗೆ ಶಾಲಾ ಆಡಳಿತ ಮಂಡಳಿಯವರು ಉತ್ತರಿಸಲಾಗದೆ ಸುಮ್ಮನಾದರು. ಒಂದು ಮನಸ್ಸಲ್ಲಿ ಶಾಲೆ ಇರಲೇಬೇಕು, ಅದೊಂದು ನೀವು ಮನಸ್ಸಲ್ಲಿ ನೀವು ಬರ್ತೀರಲ್ಲ.
ಓಕೆ ಥ್ಯಾಂಕ್ ಯು ನಮ್ಮ ಫೈನಲ್ ಏನಂತ ಗೊತ್ತಾಗ್ತದೆ. ಈಗ ಫೈನಲ್ ಆಗಿರೋ ಡಿಸಿಷನ್ ಏನಂದ್ರೆ ಈಗ ಹೇಳಿದ್ರೆ ಮಾರ್ಕೋಮ ಒಂದು ಬ್ರಾಂಚ್ ಆಗಿ ನಡೆಸಬೇಕಾಗಿ ಪ್ರಸ್ತಾವನೆ ಸಲ್ಲಿಸುವುದು. ಅದಕ್ಕೆ ಇಲ್ಲಿ ಪೇರೆಂಟ್ಸ್ ಇವರ ನೇತೃತ್ವದಲ್ಲಿ ನಾನಿರ್ತಾರೆ, ಮ್ಯಾನೇಜರ್ ಫಾದರ್ ಇರ್ತಾರೆ. ನೀವು ಅಪ್ಲಿಕೇಶನ್ ಎಲ್ಲ ಪ್ರಸ್ತಾವನೆ ನಿಮ್ಗೆ ಯಾವಾಗ ನಾವು ಬೇಕು ಆ ದಿನ ನಾವು ಬರ್ತೀವಿ. ನೀವು ಒಂದು ದಿನ ಮತ್ತೆ ಕೇಳಿದ್ರೆ ನಾವು ಟ್ರೈ ಮಾಡಿ. ಆಗಿಲ್ಲ ಅಂದ್ರೆ ನಮ್ಗೆ 4 days ಟೈಮ್ ಕೊಡಿ. ಆವಾಗ ನಾವು ಪೇರೆಂಟ್ಸ್ ಕೂತ್ಕೊಂಡು ಮೀಟಿಂಗ್ ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಏನ್ ಮಾಡ್ಬೇಕಂತ. ಅದ್ರ ನಂತರ ನಾವು ನೀವು ಡೈರೆಕ್ಟ್ ಆಗಿ You are not understood my girl. You are not understand my point. Why is I telling? ಒಂದು ವೇಳೆ 10ನೇ ತರಗತಿಯವರೆಗೆ ಅವಕಾಶವಿಲ್ಲದಿದ್ದರೆ ಇಲ್ಲೇ ಮಾರ್ತೋಮಾ ಮ್ಯಾನೇಜ್ಮೆಂಟ್ ಜೊತೆ ಮಾತನಾಡಿ ಅಧ್ಯಯನ ಮಾಡಲು ಅವಕಾಶ ಮಾಡಿಕೊಡುವಂತೆ ಆಗ್ರಹಿಸಿದರು. ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿದ ಸೆಂಟ್ ಥಾಮಸ್ ಶಾಲೆಯ ಆಡಳಿತ ಮಂಡಳಿಯ ಕೆಸಿ ವರ್ಗ್ರೀಸ್ ಪಾಲಕರ ಸಭೆಯಲ್ಲಿ ಚರ್ಚಿಸಿದ್ದೇ ಅಂತಿಮ ಎಂದು ಹೇಳಿದರು. ಅಲ್ಲಿ ಹೇಳೋದು ಫೈನಲ್, ಅಲ್ಲಿ ನಾವು ಏನು ಚರ್ಚೆ ಮಾಡಿದ್ದು ಅದು ಫೈನಲ್. ಆಮೇಲೆ ಏನಂತ ಡಿಪಾರ್ಟ್ಮೆಂಟ್ ಡಿಸ್ಕಸ್ ಮಾಡಿ ನಿಮಗೆ ತಿಳಿಸಲಾಗ್ತದೆ. ಥ್ಯಾಂಕ್ ಯು. ಇನ್ನು ಈ ವಿಚಾರವಾಗಿ ಮಾತನಾಡಿದ ಮಕ್ಕಳ ಪೋಷಕರು ಕೆಸಿ ವರ್ಗ್ರೀಸ್ ಅವರು ನಮ್ಮ ಮನವಿಯನ್ನು ಸ್ವೀಕರಿಸಿ 10ನೇ ತರಗತಿವರೆಗೆ ಅಧ್ಯಯನ ನಡೆಸಲು ಅನುವು ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಹಾಗೆ ಮಾರ್ತೋಮಾ ಮ್ಯಾನೇಜ್ಮೆಂಟ್ಗೆ ಒಳಪಟ್ಟರೂ ಇಲ್ಲೇ ಅಧ್ಯಯನ ನಡೆಸಲು ಅನುವು ಮಾಡಿಕೊಡಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ನಮಗೆ 6ನೇ ನಂತರ 5ನೇ ನಂತರ ಈ ಒಂದು 10ನೇ ತರಗತಿ ಅಡ್ಮಿಷನ್ ಎಲ್ಲ 10ನೇ ತರಗತಿ ಇದ್ದಂತೆ ನಾವು ಮಕ್ಕಳಿಗೆ ಸೇರಿಸಿದಾಗಿತ್ತು. ಈಗ ನೋಡಿದ್ರೆ ಇವರು 5ನೇ ತಾರೀಕಿಗೆ ಅಂತಿಮವಾಗಿದೆ. 6ನೇ ತರಗತಿಯನ್ನು ಅವರು ಮಾರ್ತೋಮಾ ಮ್ಯಾನೇಜ್ಮೆಂಟ್ ಅಂಡರಲ್ಲಿ ಮಾಡ್ತಾ ಇದ್ದಾರೆ. ಈಗ ನಮಗೆ ಅವರು ಮಾರ್ತೋಮಾ ಮ್ಯಾನೇಜ್ಮೆಂಟ್ ಅಂಡರಲ್ಲಿ 6ನೇದಿಂದ 10ನೇ ತರಗತಿ ತನಕ ಮಾಡಿದ್ರು ನಮಗೇನು ತೊಂದರೆ ಇಲ್ಲ. ಆದರೆ ಇದೇ ಸಣ್ಣ ಶಾಲೆಯಲ್ಲೇ ಅವರು ಕಂಟಿನ್ಯೂಷನ್ ಮಾಡಬೇಕು. ಯಾಕಂದರೆ ಅವರು ಬ್ರ್ಯಾಂಚ್ ಆಗಾದರೂ BO ಹತ್ರ ಪರ್ಮಿಷನ್ ತೊಗೊಂಡು ಮಾರ್ತೋಮಾ ಬ್ರ್ಯಾಂಚನ್ನಾದರೂ ಮಾಡ್ಕೊಂಡು ಇಲ್ಲಿ SLC ತನಕ ಅವ್ರು ಮಾಡಬೇಕು ಅನ್ನೋ ನಮ್ಮ ಆಸೆ. ಮತ್ತು ನಾವು ಹತ್ತಿರ ಆಗಿದ್ದಕ್ಕೆ ನಾವೆಲ್ಲ ಇದೇ ಪರಿಸರದವರು, ಇದೇ ನೆರೆಹೊರೆಯದವರು. ನಮ್ಗೆ ಅಲ್ಲಿಂದ ದೂರ ಹೋಗ್ಕೊಂಡು ಬರಲಿಕ್ಕೆಲ್ಲ ನಮ್ಗೆ ತೊಂದರೆ ಆಗ್ತಾ ಉಂಟು. ಮತ್ತು ಮಕ್ಕಳಿಗೂ ಈ ಒಂದು ಪರಿಸರ ಅವರಿಗೆ ಇಷ್ಟ ಆಗಿದ್ದಕ್ಕೆ ಮತ್ತು ಮಕ್ಕಳಿಗೂ ಮಾನಸಿಕವಾಗಿ ತೊಂದರೆ ಆಗುತ್ತೆ, ಮುಂದಿನ ಅವ್ರ ಭವಿಷ್ಯಕ್ಕೂ ತೊಂದರೆ ಆಗೋದು ಒಂದು ವಿಚಾರದಲ್ಲಿ ಅವರ ಒಂದು ಕಳಕಳಿಯನ್ನು ನಾವೆಲ್ಲ ಮನಸ್ಸಲ್ಲಿ ಪಾಲಕರು ಇಟ್ಕೊಂಡು ನಾವೊಂದು ಈ ತೀರ್ಮಾನಕ್ಕೆ ಬಂದಿದ್ದೇವೆ. ಯಾವುದೇ ಕಾರಣಕ್ಕೆ ನಮಗೆ BO ಅವರಿಂದ ಪರ್ಮಿಷನ್ ಸಿಗಲೇಬೇಕು. ಈ ಒಂದು ವಿಚಾರ ಯಾಕಿದ್ರೆ BO ಇಂದ ಪರ್ಮಿಷನ್ ಕೊಡಲಿಲ್ಲ ಅಂದರೆ ನಾವು ಕೂಡ ನಾಳೆಗೆ ಯಾವುದೇ ಒಂದು ಹೋರಾಟ ಮಾಡಲಿಕ್ಕೂ ನಾವು ರೆಡಿ ಇದ್ದೇವೆ. ಯಾಕಂದ್ರೆ ನಮಗೆ ನಾಳೆ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು. ಇವತ್ತು ಅವರು ಮ್ಯಾನೇಜ್ಮೆಂಟ್ ಹಾಗೂ ಬೈಲೂರು ಸರ್ ಹಾಗೂ ವರ್ಗೀಸ್ ಸರ್ ಅದೇ ರೀತಿ ಅವರ ಫಾದರ್ ಎಲ್ಲ ಬಂದ್ಕೊಂಡು ಈಗ ಆಶ್ವಾಸನೆಯನ್ನು ನೀಡಿದ್ದಾರೆ. ಏನಂತ ಹೇಳಿದ್ರೆ ವರ್ಗೀಸ್ ಸರ್ ಅವರು ತಾನಿಲ್ಲಿ 10ನೇ ತರಗತಿ ತನಕ ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟ ಆಡೋದಿಲ್ಲ, ಅವರ ಹಿತದೃಷ್ಟಿಯಿಂದ ತಾನು ಇಲ್ಲಿ SSLC ತನಕ ಓದಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಮಾಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಅವರಿಗೆಲ್ಲ ಪಾಲಕರು ಸಹ ಅವರ ಬೆನ್ನೆಲುಗಿದ್ದಾರೆ. ಅವರು ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಯಾಕಂತೇಳಿದ್ರೆ ವರ್ಗೀಸ್ ಸರ್ ಅವರು 1 ಅವರ್ದಲ್ಲಿ ಬಂದು ಅತ್ಯಂತ ಯಶಸ್ವಿ ಒಂದು ಉದ್ಯಮಿಯಾಗಿ ಸಹ ಹೊರಹೊಮ್ಮಿ ಅತ್ಯಂತ 1 ಅವರ್ದಲ್ಲಿ ಒಂದು ಚಿರಪರಿಚಿತರಾಗಿದ್ದಾರೆ. ಮಾರ್ತೋಮಾ ಅಂತೇಳಿದ್ರೆ ವರ್ಗೀಸ್ ಅಂತೇಳಿದ್ರೆ ಮಾರ್ತೋಮಾ ಆಗಿದ್ದಾರೆ. ಈ ಸೆಂಟ್ ಥಾಮಸ್ ಶಾಲೆ ಥರ ಸೆಂಟ್ ಥಾಮಸ್ನೂ ಹಾಗೆ ಅವರು ಮಾರ್ತೋಮಾ ಸೆಂಟ್ ಥಾಮಸ್ ಅಂತೇಳಿದ್ರೆ ವರ್ಗೀಸ್ ಅಂತೇಳಿದ್ರೆ ಸೆಂಟ್ ಥಾಮಸ್ ಆಗುವ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಅವರು ಮುಂದಿನ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ SSLC ತನಕ ಓದಿಸುವ ಒಂದು ಜವಾಬ್ದಾರಿ ತಗೊಂಡಿದ್ದಾರೆ. ಅವರಿಗೆ ಎಲ್ಲ ಪಾಲಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.
ಇನ್ನು ಈ ಶಾಲೆಯಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳು ಕೂಡ ಏಕಾಏಕಿ ನಮಗೆ ಬೇರೆ ಶಾಲೆಗೆ ಹೋಗಿ ಅಂದರೆ ಮಾನಸಿಕವಾಗಿ ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ. ಈ ಶಾಲೆಯಲ್ಲಿ ಮಾಡಿದ ಸಾಧನೆಗೆ ಬೆಲೆ ಇಲ್ಲದಂತಾಗುತ್ತದೆ ಎಂದು ಬೇಸರ ವ್ಯಕ್ತಪಡಿಸಿದರು. ನನಗೇನೆಂದರೆ ನಮ್ಮ ಸ್ಕೂಲ್ ನಮ್ಗೆ ಬೇಕು, ನಮಗೆ 5th to 10th ಬೇಕೇ ಬೇಕು. ನಾವಿಲ್ಲಿ ಹೊಂದ್ಕೊಂಡಿದ್ದೀವಿ ಅಷ್ಟೇ. ಮತ್ತು ನಾವು ಬೇರೆ ಸ್ಕೂಲಿಗೆ ಹೋದರೆ ನಾವಲ್ಲಿ ಸೆಟ್ಲ್ ಆಗೋದಿಲ್ಲ, ಅಂದರೆ ಎಲ್ಲ ಚೇಂಜಸ್ ಆಗ್ತದೆ. ಮತ್ತು ನಾವು ದೂರ ಹೋಗಿ ಎಲ್ಲ ನಮ್ಮ ಸ್ಕೂಲಿಂದ ಹೆಸರು ಮಾಡ್ಕೊಂಡು ಬಂದಿದ್ದೀವಿ. ಈಗ ಅದೆಲ್ಲ ವೇಸ್ಟ್ ಆಗ್ತದಲ್ಲ. ನಮಗೆ ಈ ಸ್ಕೂಲ್ ಬೇಕು, 1 ರಿಂದ 10 ತನಕ ನಮಗೆ ಇದು ಸ್ಕೂಲ್ ಬೇಕು, ಅಂದರೆ ನಮಗೆ ನಿಯರ್ ಆಗ್ತದೆ ಇದು. ಅದಕ್ಕೆ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ವಿ ಆರ್ ಸ್ಟಡಿಂಗ್ ಇಯರ್ ಓನ್ಲಿ. ಇಫ್ ವಿ ವೆಂಟ್ ಟು ಅದರ್ ಸ್ಕೂಲ್ ಮೀನ್ಸ್ ವಿ ಕಾಂಟ್ ಸೆಟಲ್ ದೇ ಬಿಕಾಸ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ವಿ ಆರ್ ಸ್ಟಡಿಂಗ್ ಇಯರ್ ಓನ್ಲಿ. ಇಫ್ ವಿ ವೆಂಟ್ ಟು ಡಿಫರೆಂಟ್ ಸ್ಕೂಲ್ ಮೀನ್ಸ್ ವಿ ಕಾಂಟ್ ಸೆಟಲ್ ಬಿಕಾಸ್ any weather of that we can't tell. But we want this school only. We can't leave this school from when we are children. From then we are here only. So we want this school. ಈ ಸಂದರ್ಭದಲ್ಲಿ ಸೆಂಟ್ ಥಾಮಸ್ ಶಾಲೆಯ ಆಡಳಿತ ಮಂಡಳಿಯ ಕೆಸಿ ವರ್ಗ್ರೀಸ್, ಫಾದರ್ ಲೀಜೋ ಚಾಕೋ, ಮಾರ್ತೋಮಾ ಸಂಸ್ಥೆಯ ನಿರ್ದೇಶಕರು, ಪ್ರಿನ್ಸಿಪಾಲ್ ಹಾಗೂ ಆರ್ಕೆ ಮೇಸ್ತಾ, ಉಲ್ಲಾಸ್ ಕೋನೇರಿ, ಗಣಪತಿ ಮೇಸ್ತಾ, ಎಸ್ಕೆ ಮೇಸ್ತಾ, ಶ್ರೀಕಾಂತ್ ನಾಯ್ಕ್, ರಾಮೇಶ್ ನಾಯ್ಕ್ ಮತ್ತು ಅಪಾರ ಸಂಖ್ಯೆಯಲ್ಲಿ ಪಾಲಕರು, ಪೋಷಕರು ಹಾಗೂ ಶಾಲೆಯ ಹಳೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ರಾಜೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.